ಯಾರು ದಾಳಿ ಮಾಡಿದ್ದಾರೋ ಆತಂಕವಾದಿಗಳಿಗೆ ಮತ್ತೆ ಈ ಷಡ್ಯಂತ್ರ ಹೂಡಿರೋರಿಗೆ ಅವರ ಕಲ್ಪನೆಗೂ ಮೀರಿದ ಶಿಕ್ಷೆ ಸಿಗುತ್ತೆ. ಪಹಲ್ಗಾಂವ್ ಇನ್ಸಿಡೆಂಟ್ ಅಲ್ಲಿ ತುಂಬಾ ತಪ್ಪುಗಳು ನಡೆದಿದೆ, ಇನ್ಕ್ಲೂಡಿಂಗ್ ನಮ್ಮ ಭಾರತ ಅವ್ರ ಕಡೆಯಿಂದ ಕೂಡ ತುಂಬಾ ತಪ್ಪುಗಳು ನಡೆದಿದೆ. ಜಸ್ಟ್ ಬಿಕಾಸ್ ಆಫ್ ಒಂದು ಫ್ಯೂ ಎಕ್ಸಾಂಪಲ್ಸ್ ಹೇಳ್ತೀನಿ. ಇಂಡಿಯಾದ ಇಂಟೆಲಿಜೆನ್ಸ್ ಫೇಲ್ ಆಗಿದೆ. ಹೇಗೆ ಅಂತ ಹೇಳಿದ್ರೆ, ಜೂನ್ ಜುಲೈಲಿ ಓಪನ್ ಆಗ್ಬೇಕಿರೋಂತ ಟೂರಿಸ್ಟ್ ಪ್ಲೇಸ್ ಅಂದ್ರೆ ನಮ್ಮ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ, ಆ ಪ್ಲೇಸಸ್ ಎಲ್ಲ ಫೆಬ್ಬಿಂದಾನೆ ಏನಕ್ಕೆ ಸ್ಟಾರ್ಟ್ ಆಯ್ತು, ಬುಕಿಂಗ್ಸ್ ಎಲ್ಲ ಫೆಬ್ಬಿಂದ ಏನಕ್ಕೆ ಸ್ಟಾರ್ಟ್ ಆಯ್ತು, ಇದೆಲ್ಲ ಏನು ಗೌರ್ಮೆಂಟ್ ಗೊತ್ತಿಲ್ವಾ? ಇಲ್ಲಿ ಟ್ರಾವೆಲರ್ಸ್ ಹೋಗಿ ಬರ್ತಿರೋದೆಲ್ಲ ಗೌರ್ಮೆಂಟ್ ಗೊತ್ತಿಲ್ವಾ? ಅಂಡ್ ಮೋದಿಯವರು ಮೊನ್ನೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ ತಕ್ಷಣ ಯಾರೆಲ್ಲ ಇದ್ರ ಹಿಂದೆ ಇದಾರೋ ಅವ್ರನ್ನಂತೂ ತುಂಬಾ ಕಠಿಣವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ ತಕ್ಷಣ admits, sir, that Pakistan has had a long history of backing and supporting and training and funding these terrorist organizations. Well, we have been doing this dirty work for the United States for about 3 decades, and West, including Britain. So that's your argument that ಇಷ್ಟು ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿದ ಮೇಲೆ ಕೂಡ ಇಂಡಿಯಾ ಯಾಕೆ ಇನ್ನೂ ಸೈಲೆಂಟ್ ಆಗಿದೆ, ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದಾಗ, ಲೈಕ್ ಇಂಡಿಯಾಗೆ ಒಂದು ಪ್ರಾಪರ್ ಆಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಲೈಕ್ ನಾಟ್ ಪಾಕಿಸ್ತಾನ ಹೋಗ್ಬಿಟ್ಟು ಅಲ್ಲಿ ಸಾಯಿಸ್ಬಿಟ್ಟು ಇಲ್ಲಾಂದ್ರೆ ಯುದ್ಧ ಮಾಡ್ಬಿಟ್ಟು ವಾಪಸ್ ಬರಕ್ಕೆ. ಬಿಕಾಸ್ ಇಲ್ಲಿ ಏನಾದ್ರು ಒಂದು ಆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಎಂಟೈರ್ ಪೊಲಿಟಿಕ್ಸ್ ಎಷ್ಟಿದೆಯೋ, ನಾಟ್ ಓನ್ಲಿ ರೂಲಿಂಗ್ ಪಾರ್ಟಿ, ಆಪೋಸಿಷನ್ ಪಾರ್ಟಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೇರೆ ಎಲ್ಲಾ ಪಾರ್ಟಿಗಳ ಕಡೆಯಿಂದನೂ ಅವ್ರಿಗೊಂದು ಏನು ಮದ್ದತು ಅಂತ ಅನ್ನೋದೊಂದು ಬೇಕು. ಬಿಕಾಸ್ ಎಲ್ಲರೂ ಒಪ್ಕೊಂಡಾಗೆ ಇವರೊಂದು ಡಿಸಿಷನ್ ತಗೊಂಡು ನಮ್ಮ ಇಂಡಿಯನ್ ಆರ್ಮಿಗೆ ಆ ಮೆಸೇಜ್ ನ ಪಾಸ್ ಮಾಡ್ಬೋದು. ಬಟ್ ಇದು ಬೇರೆ ಬೇರೆ ಕಂಟ್ರಿಗಳೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಅವ್ರಿಗೆ ಯಾವ ತರ ಬಂದ್ರೆ, ಜಸ್ಟ್ ಎಕ್ಸಾಂಪಲ್ ತಗೊಳ್ಳಿ, ಪಾಕಿಸ್ತಾನ ಅವರ ಕಂಪ್ಲೀಟ್ ಪಾಕಿಸ್ತಾನ ಸಿವಿಲಿಯನ್ಸ್ ಬಂದು ಮಿಲಿಟರಿಗೆ ಆಪೋಸಿಟ್, ಬಿಕಾಸ್ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದಾರೆ ಮಿಲಿಟರಿ. ಬಟ್ ಇಂಡಿಯಾದಲ್ಲಿ ಆ ತರ ಅಲ್ಲ, ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಿಲಿಟರಿ ಅವ್ರಿಗೆ ಇರುತ್ತೆ. ಎಲ್ಲಾ ಪಾರ್ಟಿಗಳು ಸೇರಿ ಒಂದು ಮೆಸೇಜ್ ನ ಕಳಿಸಿದ್ರೆ ಮಾತ್ರ ಅದನ್ನ ಅಪ್ರೂವಲ್ ತಗೊಂಡು ಹೋಗ್ತಾರೆ. ಅಷ್ಟು ಬಿಟ್ರೆ ಇವ್ರ ತರ ಬಂದ್ಬಿಟ್ಟು ಇದು ಅದು ಮಾಡ್ಬಿಡಲ್ಲ. ಅಂಡ್ ತುಂಬಾ ಜನ ಲೈಕ್ ಇನ್ಫಾರ್ಮೇಶನ್ ಗೊತ್ತಿಲ್ದಿರ ಏನನ್ನೋ ಬರೀತಿದ್ದೀರಾ, ಲೈಕ್ ಟ್ವಿಟರ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ವಿಡಿಯೋಗಳಲ್ಲಿ ಆಗಿರ್ಬೋದು. ಬಟ್ ಯುದ್ಧ ಅಂತೂ ಕನ್ಫರ್ಮ್, ಲೈಕ್ ಮೋದಿ ಅವರು ಎಸ್ಟಾಬ್ಲಿಷ್ ಮಾಡ್ದಂಗೆ ಯುದ್ಧ ಅಂತೂ ಕನ್ಫರ್ಮ್. ಬಟ್ ಅದು ಯಾವತ್ತಾಗುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ನಮಗೆ ಇಲ್ಲಿ ಬೇಕಾಗಿರೋದು ಯುದ್ಧ ಮಾಡಿದವರಲ್ಲ, ಯುದ್ಧ ಮಾಡಿಸಿದವ್ರು ಬೇಕು. ಲೈಕ್ ಅವ್ನು ಬಂದಿರೋದು 3 ಬಂದ್ರು, ಸಾಯಿಸ್ಬಿಟ್ರು, ಹೋದ್ರು. ಬಟ್ ಈ ಎಲ್ಲಾ ಇನ್ಸಿಡೆಂಟ್ಗಳ ಹಿಂದೆ ಆ ಯಾವ ನರಿ ಇದೆಯೋ ಆ ನರಿನ ಇಟ್ಕೋಬೇಕು ಫಸ್ಟ್. ಬಿಕಾಸ್ ಈ ತರನ್ನೆಲ್ಲ ಶಿಕ್ಷೆ ಮಾಡ್ಬೋದು, ಬಟ್ ಆ ಮಾಸ್ಟರ್ ಮೈಂಡ್ ನ ಸಾಯಿಸ್ಬಿಟ್ರೆ ದೆನ್ ದ ಥಿಂಗ್ಸ್ ವಿಲ್ ಬಿ ಸಾಲ್ವ್ಡ್. ಅಂಡ್ ಮೈನ್ ಥಿಂಗ್ ಆಗಿ ತುಂಬಾ ಜನ ಲೈಕ್ ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳ್ತಿದ್ರೆ, ಜಸ್ಟ್ ಬಿಕಾಸ್ ಆಫ್ ಹೇಳ್ತೀನಿ, ಅಲ್ಲಿ ಸತ್ತೋಗಿರೋದ್ರಲ್ಲಿ ತುಂಬಾ ಜನ ಹಿಂದೂಸ್ ಇದಾರೆ. ಬಟ್ ನಮ್ಮ ಮುಸ್ಲಿಮ್ಸ್ ನಮ್ಮ ಅಲ್ಲಿ ಟ್ರಾವೆಲರ್ಸ್ ನ ಕಾಪಾಡಕ್ ಹೋಗ್ಬಿಟ್ಟು ಅವ್ರ ಪ್ರಾಣ ಕೂಡ ತಗೊಂಡಿದ್ದಾರೆ, ಕಳ್ಕೊಂಡಿದ್ದಾರೆ, ಅಂತವ್ರು ತುಂಬಾ ಜನ ಇದಾರೆ. ಬಟ್ ಆ ನನ್ನ ಮಕ್ಕಳು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ముందు హిందూ ఏ ముస్లిమే అని 2 సార్లు అడిగాను. ಇನ್ನೊಂದು ಆ ಮಗುಗೆ ಆ ವಿಚಾರ ಎಲ್ರಿಗೂ ಗೊತ್ತು ತಾನೆ, ಪ್ಯಾಂಟ್ ಓಪನ್ ಮಾಡ್ಬಿಟ್ಟು ಸಾಯಿಸಿದ್ದಾರೆ. ಅದು ಪ್ರಾಪರ್ ಮುಸ್ಲಿಂ ಇಲ್ಲ ಕುರಾನ್ ಪ್ರಾಪರ್ ಆಗಿ ಓದಿರೋ ಮುಸ್ಲಿಂ ಅಂತ ಹೇಳಿದ್ರೆ, ಕುರಾನ್ ಅಲ್ಲಿ ಏನೋ ಹೇಳ್ತಾರೆ, ಒಂದು ಪ್ರಾಣ ತೆಗೆದ್ರೆ ನಿನ್ ಜೀವನನೇ ವೇಸ್ಟ್ ಅಂತ ಹೇಳಿ ಆತರ ಹೇಳ್ತಾರೆ. ಬಟ್ ಈ ನನ್ನ ಮಕ್ಕಳಿಗೆ ಮೈನ್ ಆಗಿ ಏನು ಅಂತ ಹೇಳಿದ್ರೆ, ಒಂದು ಪ್ರಾಪರ್ ನಾಲೆಡ್ಜ್ ಇಲ್ಲ, ಒಂದು ಎಜುಕೇಶನ್ ಸಿಸ್ಟಮ್ ಇಲ್ಲ. ಇವ್ ಚಿಕ್ಕ ವಯಸ್ಸಿಂದನೂ ಅವ್ರು ಟ್ರೈನಿಂಗ್ ಯಾವ ತರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನಿನ್ನ ಲೈಫಲ್ಲಿ ಒಂದೇ ಗೋಲ್, ಇಂಡಿಯಾ ಇಸ್ ನಿನ್ನ ಎನಿಮಿ, ಅವ್ನ ಏನಾದ್ರು ಮಾಡಿ ಸಾಯಿಸ್ಬೇಕು, ಇಷ್ಟೇ ಅವ್ರ ಗೋಲ್, ಇದೇ ಅವ್ರ ಎಜುಕೇಶನ್.